ಬೀದರಿನಲ್ಲಿದೆ ವಿಶ್ವದ ಏಕೈಕ ಜಲಾಂತರ್ಗತ ನರಸಿಂಹ ದೇವಾಲಯ. ಜರಣಿ ನರಸಿಂಹ ದೇವಾಲಯ ಇರುವುದು ಬೀದರಿನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಮಣಿಚೂಳ ಬೆಟ್ಟದ ಶ್ರೇಣಿಯಲ್ಲಿ. ಈ ದೇವಾಲಯ ತನ್ನ ವಿಶಿಷ್ಟವಾದ ರಚನೆಗೆ ಹೆಸರುವಾಸಿಯಾಗಿದೆ. ಗುಹೆಯೊಳಗೆ ನೆಲೆಗೊಂಡಿರುವ ದೇವಾಲಯ ಇದಾಗಿದ್ದು ಸುಮಾರು 300 ಮೀಟರ್ಗಳವರೆಗೆ ನೀರಿನ ಹರಿವನ್ನು ಹೊಂದಿದೆ. ಭಕ್ತಾದಿಗಳು ಈ ನೀರಿನ ಮೂಲಕವೇ ನಡೆದು ಭಗವಾನ್ ನರಸಿಂಹನ ದರ್ಶನ ಪಡೆಯಬೇಕು. ಇದೊಂದು ರೋಮಾಂಚನಕಾರಿ ಮತ್ತು ಆಧ್ಯಾತ್ಮಿಕ ಅನುಭವ ನೀಡುವ ಸುಂದರ ತಾಣವಾಗಿದೆ. ಇಲ್ಲಿರುವ ಹರಿಯುವ ನೀರಿನಲ್ಲಿ ಗಂಧಕದ ಅಂಶವಿರುವುದರಿಂದ ಚರ್ಮದ ಸಮಸ್ಯೆಯನ್ನು ಗುಣಪಡಿಸುವ ಗುಣ ಈ ನೀರಿನಲ್ಲಿದೆ ಎಂಬ ನಂಬಿಕೆ ಇದೆ. ಇತಿಹಾಸ: ಪುರಾಣಗಳ ಪ್ರಕಾರ ವಿಷ್ಣುವಿನ ಅವತಾರ ಭಗವಾನ್ ನರಸಿಂಹಸ್ವಾಮಿಯು ಹಿರಣ್ಯಕಶಿಪುವಿನ ವಧೆಯ ನಂತರ ಈ ಸ್ಥಳದಲ್ಲಿ ವಾಸವಿದ್ದ ಶಿವನ ಪರಮ ಭಕ್ತನಾದ ಜಲಾಸುರ ಎಂಬ ರಾಕ್ಷಸನನ್ನು ವಧಿಸಿದನು. ಜಲಾಸುರನ ಕೊನೆಯ ಆಸೆಯಂತೆಯೇ ನರಸಿಂಹಸ್ವಾಮಿಯು ಇಲ್ಲೇ ನೆಲೆಗೊಂಡನು. ಹಾಗೆ ಜಲಾಸುರನು ನೀರಾಗಿ ಮಾರ್ಪಟ್ಟು ಭಗವಾನ್ ನರಸಿಂಹನ ಪಾದದ ಕೆಳಗೆ ಹರಿಯಲು ಆರಂಭಿಸಿದನು ಎಂದು ಹೇಳಲಾಗುತ್ತದೆ. ಈ ಗುಹೆಯನ್ನ ಜಲಾಸುರನು ತನ್ನ ಉಗುರುಗಳಿಂದ ಅಗೆದು ಕೆತ್ತಿದ್ದಾನೆ ಎಂದು, ಅದರ ಸಂಕೇತವಾಗಿ ಗುಹೆಗಳ ಗೋಡೆಯ ಮೇಲೆ ಉಗುರಿನ ಗುರುತುಗಳಿವೆ ಎಂದು ಸಹ ಹೇಳಲಾಗುತ್ತದೆ. ಗುಹೆಯ ಒಳಗೆ ನೀರಿನಲ್ಲಿ ಹಾಗೆ ನಡೆದು ಹೋದರೆ ಕೊನೆಯಲ್ಲಿ 2 ದೇವರುಗಳಿವೆ. ಅದುವೇ ಸ್ವಯಂಭೂ ನರಸಿಂಹಸ್ವಾಮಿ ಮತ್ತು ಜಲಾಸುರನು ಪೂಜಿಸುತ್ತಿದ್ದ ಶಿವಲಿಂಗ. ಸೌಲಭ್ಯ: ಇಲ್ಲಿ ಮೊದಲು ಯಾವುದೇ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಆದರೆ ಇತ್ತೀಚೆಗೆ ಭಕ್ತರ ಸಂಖ್ಯೆ ಹೆಚ್ಚಾಗಿರುವುದರಿಂದ ವಿದ್ಯುತ್ ಮತ್ತು ಹವಾನಿಯಂತ್ರಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಈ ದೇವಾಲಯದಲ್ಲಿ ಸ್ಥಳಾವಕಾಶ ಕಡಿಮೆ ಇರುವುದರಿಂದ ಗರ್ಭಗುಡಿಯ ಒಳಗೆ ಒಂದು ಸಲ ಕೇವಲ 8 ಜನರಿಗೆ ಮಾತ್ರ ಅವಕಾಶ ನೀಡಲಾಗುತ್ತದೆ. ಇತರರು ನೀರಿನಲ್ಲೇ ಕಾಯಬೇಕು. ದೇವಾಲಯದ ಹೊರವಲಯದಲ್ಲಿಯೂ ಭಕ್ತರಿಗಾಗಿ ಇತ್ತೀಚೆಗೆ ಅನೇಕ ರೀತಿಯ ಸೌಲಭ್ಯವನ್ನು ನೀಡಲಾಗುತ್ತಿದೆ. ದೇವಾಲಯ ಪ್ರತಿದಿನ ಬೆಳಿಗ್ಗೆ 8 ರಿಂದ ಸಂಜೆ 6 ಗಂಟೆವರೆಗೆ ತೆರೆದಿರುತ್ತದೆ. ಬೇಸಿಗೆ ಕಾಲದಲ್ಲಿ ಅತಿಯಾದ ಬಿಸಿಲಿರುವ ಕಾರಣ ಈ ದೇವಾಲಯಕ್ಕೆ ಭೇಟಿ ನೀಡಲು ಚಳಿಗಾಲ ಉತ್ತಮ ಸಮಯವಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.